ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾನು ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ ಅಂದರೆ ಟೈಗರ್ ಬಗ್ಗೆ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿಸ್ಕೊಡ್ತೀನಿ ನೋಡಿ. ಟೈಗರ್ ಹೆಸರು ಕೇಳಿದ ತಕ್ಷಣ ಎದೆ ಜೆಲ್ಲೆನ್ನುತ್ತೆ ಅಲ್ವಾ? ಹೌದು, ಆ ಪ್ರಾಣಿ ಸ್ವಭಾವನೇ ಹಾಗೆ. ಎಂಥ ಧೈರ್ಯವಂತನೂ ಸಹ ಒಮ್ಮೆ ನಡುಗುವಂತೆ ಮಾಡುತ್ತೆ. ಬನ್ನಿ, ಇನ್ಯಾಕೆ ತಡ, ಇಂತಹ ಹುಲಿ ಹೇಗೆ ತನ್ನ ಬದುಕನ್ನು ಕಟ್ಟಿಕೊಂಡಿದೆ. ಹುಲಿ ಹಸಿದರೂ ಹುಲ್ಲು ತಿನ್ನುವುದಿಲ್ಲ ಎಂಬ ಗಾದೆ ಇದೆ. ಹೌದು, ಹುಲಿ ಮಾಂಸಾಹಾರಿ ಪ್ರಾಣಿ, ಇದು ಅಕ್ಷರಶಃ ನಿಜ. ಆದರೆ ನಿಮಗಿದು ಗೊತ್ತೇ? ದನ, ಮೊಲ ಮೊದಲಾದ ಪ್ರಾಣಿಗಳು ಹುಲ್ಲು ತಿನ್ನುವಂತೆ ಹುಲಿ ಕೂಡ ಅಪರೂಪಕ್ಕೆ ಕೆಲವು ಹಣ್ಣುಗಳನ್ನು ಮತ್ತು ಹುಲ್ಲನ್ನು ತಿನ್ನುತ್ತದೆ. ಅಷ್ಟೇ ಅಲ್ಲ, ಅತ್ಯುತ್ತಮ ಈಜುಗಾರ ಹುಲಿ. ಹುಲಿಗೆ ಈಜುವುದು ಅಂದರೆ ಪಂಚಪ್ರಾಣ. ಕಾಡಿನಲ್ಲಿರುವ ಹುಲಿ ಕಡಿಮೆ ಎಂದರೂ ಒಂದು ದಿನದಲ್ಲಿ 30 ಕಿಲೋಮೀಟರ್ ಈಜುತ್ತದೆ. ಹುಲಿಗೆ ನೀರು ಎಂದರೆ ಬಲು ಇಷ್ಟ. ಹುಲಿ ಹೆಚ್ಚಾಗಿ ನೀರಿನ ಒರತೆ, ಝರಿ, ಜಲಪಾತಗಳು ಇರುವ ಕಡೆ ಗುಹೆಯಲ್ಲಿ ವಾಸವಾಗಿರುತ್ತದೆ. ಹುಲಿಗೆ ದೃಷ್ಟಿ ಸಾಮರ್ಥ್ಯವು ಮನುಷ್ಯನ ದೃಷ್ಟಿ ಸಾಮರ್ಥ್ಯಕ್ಕಿಂತ 6 ಪಟ್ಟು ಅಧಿಕ. ಆದರೆ ಹುಲಿ ಹುಟ್ಟಿದ 1 ವಾರಗಳ ಕಾಲ ಸಂಪೂರ್ಣ ಕುರುಡಾಗಿರುತ್ತದೆ. ಹುಟ್ಟಿದ ಮರಿಗಳಲ್ಲಿ ಕೆಲ ಮರಿಗಳು ಬದುಕುಳಿದರೆ ಕೆಲ ಮರಿಗಳು ಸತ್ತು ಹೋಗುತ್ತದೆ. ಹುಲಿಯು ಏನನ್ನೂ ತಿನ್ನದೆ ಸುಮಾರು 3 ವಾರಗಳು ಬದುಕುವ ಸಾಮರ್ಥ್ಯ ಹೊಂದಿದ್ದು, 3 ವಾರವಾದರೂ ಏನೂ ಆಹಾರ ಸಿಗದಿದ್ದ ಸಂದರ್ಭದಲ್ಲಿ ಮಾತ್ರ ಅದು ಸಾಯುತ್ತದೆ. ಬಂಧುಗಳೇ, ಇನ್ನೊಂದು ಅಚ್ಚರಿ ಸಂಗತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು. ಅದೇನು ಗೊತ್ತಾ? ಹುಲಿ ಒಂದು ವೇಳೆ ನಿಂತಿರುವಾಗಲೇ ಮೃತಪಟ್ಟರೆ 2 ದಿನ ಅದರ ಶರೀರ ನಿಂತಂತೆಯೇ ಇರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯ ವಿಶೇಷ ಗುಣಗಳನ್ನು ಹೊಂದಿರುವ ಹುಲಿಗಳ ಸಂತತಿ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತಿದೆ. ಅದರ ಸಂರಕ್ಷಣೆ ಬಹಳ ಮುಖ್ಯ. ಸರ್ಕಾರ ಹುಲಿಗಳ ಸಂರಕ್ಷಣೆಗೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ನಾವು ಸಹ ಈ ನಿಟ್ಟಿನಲ್ಲಿ ಸಹಕರಿಸಬೇಕು. ಸ್ನೇಹಿತರೆ, ನಿಮಗೆ ಈ ವಿಷಯ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.